ಕಾಂಗ್ರೆಸ್ ಡೇ ಬೈ ಡೇ ಕೊಲ್ಯಾಪ್ಸ್ ಆಗುತ್ತಿದೆ. ಇಡೀ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಕುಸಿದಿದೆ ಎಂದು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹೇಳಿದರು. ಹುಬ್ಬಳ್ಳಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತೆಲಂಗಾಣದಲ್ಲಿ ಮತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವಾಗ ಬೇಕಾದರೂ ಪತನ ಆಗಬಹುದು. ಈ ಚುನಾವಣೆಯಿಂದ ಕಾಂಗ್ರೆಸ್ ಬಣ್ಣ ಬಯಲಾಗಿದೆ. ಕಾಂಗ್ರೆಸ್ ಒಂದು ಕುಟುಂಬದ ಪಕ್ಷ ಆಗಿದೆ. ಡಬಲ್ ಇಂಜಿನ್ ಸರ್ಕಾರ ಎಲ್ಲಿದೆ ಅಲ್ಲಿ ಒಳ್ಳೆ ಕೆಲಸ ಆಗಿದೆ. ಹೀಗಾಗಿ ಡಬಲ್ ಇಂಜಿನ್ ಸರ್ಕಾರ ತಂದಿದ್ದಾರೆ. ದೆಹಲಿಯಲ್ಲಿ ಜನ ಮೋದಿ ನಾಯಕತ್ವ ಒಪ್ಪಿಕೊಂಡಿದ್ದಾರೆ. ದೆಹಲಿಯನ್ನು ಅಭಿವೃದ್ಧಿ ಮಾಡುವುದಾಗಿ ಮೋದಿ ಹೇಳಿದ್ದಾರೆ ಎಂದರು. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಒಂದು ಸೀಟ್ ಇಲ್ಲ ಸರ್. ಯುದ್ಧಕ್ಕೆ ಮುನ್ನೆ ಸೋಲೊಪ್ಪಿಕೊಂಡು ಅಂತ ಒಂದು ನಾನು ಹೇಳ್ತಿಲ್ಲ, ಕಾಂಗ್ರೆಸ್ಸು ಡೇ ಬೈ ಡೇ ಕೊಲ್ಯಾಪ್ಸ್ ಆಗ್ತದೆ ಇಡೀ ರಾಷ್ಟ್ರದಲ್ಲಿ. ಏನೋ ಅಕಸ್ಮಾತ್ ತೆಲಂಗಾಣದಲ್ಲಿ ಬಂತು, ಕರ್ನಾಟಕದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಮಿಸ್ಟೇಕಿಂದ ಅವರು ಅಧಿಕಾರಕ್ಕೆ ಬಂದರು. ಇಲ್ಲದ್ರೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಮಹಾರಾಷ್ಟ್ರದಲ್ಲಿ ಇವತ್ತು MP ಎಲೆಕ್ಷನ್ದಲ್ಲಿ 14 ಸೀಟ್ ತೆಗೆದುಕೊಂಡ್ರು. ಆದರೆ MLA ಎಲೆಕ್ಷನ್ದಲ್ಲಿ ಏನಾಯ್ತು ಹಣೆಬರ ಮೊನ್ನೆ ಅಸೆಂಬ್ಲಿ ಎಲೆಕ್ಷನ್ದಲ್ಲಿ ಕೇವಲ ಅಲಿಗೇಷನ್ ಮಾಡೋದು ಸ್ಟಾರ್ಟ್ ಆಗಿದೆ. ಈಗ ನಾನು ಒಂದು ಹೇಳ್ತೀನಿ, ರಾಹುಲ್ ಗಾಂಧಿ ಅವರು ನಿನ್ನೆ ಮಹಾರಾಷ್ಟ್ರ ಎಲೆಕ್ಷನ್ ಬಗ್ಗೆ ಮತಗಟ್ಟೆ ಹೆಚ್ಚಳ ಆಗಿದೆ, ಮತಗಳ ಸಂಖ್ಯೆ ಜಾಸ್ತಿ ಆಗಿದೆ ಅನ್ನುವಂಥ ಕಾರಣದ ಮೇಲೆ EVM ಮೇಲೇ ಇವತ್ತು ಅಲಿಗೇಷನ್ ಮಾಡುವಂಥದ್ದು ಪ್ರಾರಂಭ ಆಗಿದೆ. ಅದು ಬರೀ ಅಲಿಗೇಷನ್ ಮಾಡಿದೆ, ಆದರೆ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸುವಂಥ ಕೆಲಸ ಇವತ್ತು ಕಾಂಗ್ರೆಸ್ ನಾಯಕತ್ವದಿಂದ ಆಗ್ತಾಯಿಲ್ಲ. ರಾಹುಲ್ ಗಾಂಧಿಯವರು ಎಲ್ಲಿವರೆಗೆ ಅದರ ನಾಯಕತ್ವ ಇರ್ತದೆ ಅಲ್ಲಿವರೆಗೆ ಕಾಂಗ್ರೆಸ್ ಉದ್ಧಾರ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಮಾತನ್ನು ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಹೀಗಾಗಿ ಇವತ್ತು ಒಂದು ಕುಟುಂಬದ ಮೇಲೆ ಡಿಪೆಂಡಿಬಿಲಿಟಿ ಇದು ಕಾಂಗ್ರೆಸ್ಸಿಂದ. ನೆಹರು ಕುಟುಂಬ, ಇಂದಿರಾ ಗಾಂಧಿಯವರು ಆದಮೇಲೆ ಈಗ ರಾಹುಲ್ ಗಾಂಧಿ, ಆಮೇಲೆ ರಾಜೀವ್ ಗಾಂಧಿ, ಆಮೇಲೆ ಈಗ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಮುಂದೆ ಅವ್ರ ಮಕ್ಕಳು, ಪ್ರಿಯಾಂಕಾ ಗಾಂಧಿ ಮಕ್ಕಳು, ಈ ರೀತಿ ಆ ಒಂದು ಕುಟುಂಬ ರಾಜಕಾರಣ ಇದೆಯಲ್ಲ ಅದನ್ನ ಜನ ಒಪ್ತಾ ಇಲ್ಲ, ಅವ್ರನ್ನ ತಿರಸ್ಕಾರ ಮಾಡ್ತಾಯಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇಡೀ ರಾಷ್ಟ್ರದಲ್ಲಿ ಅಧೋಗತಿ ಮತ್ತು ತೆಲಂಗಾಣ ಕರ್ನಾಟಕ ಇವೆಲ್ಲ ಇದು ಅದಾವ ಅಧಿಕಾರದಾಗ ಯಾವ ಕ್ಷಣದಲ್ಲಿ ಈ ಸರ್ಕಾರ ಪತನ ಆಗ್ತಾವೆ ಹೇಳಿಕೆ ಬರೋದಿಲ್ಲ. ಈಗ ಇವತ್ತಿನ ರಿಸಲ್ಟು ಇವತ್ತು ಕಾಂಗ್ರೆಸ್ಸಿನ ಬಣ್ಣ ಬಯಲಾಗಿದೆ. ಯಾವ ಪರಿಸ್ಥಿತಿ ಹೋಗ್ತದೆ ಇನ್ನೂ ಬರುವಂಥ ದಿವಸಗಳನ್ನೋದು ಅದು ತೋರಿಸಿಕೊಟ್ಟಿದೆ. ಈಗ 2 ಸಾರಿ ಶ್ರೀಲಾ ದೀಕ್ಷಿತ್ ಅವರು 2 ಸಲ ಮುಖ್ಯಮಂತ್ರಿ ಇದ್ದರು ದಿಲ್ಲಿದು ಕಾಂಗ್ರೆಸ್ಸಿಂದ ನೇತೃತ್ವ. ಪರಿಸ್ಥಿತಿ ಎಲ್ಲಿಗೆ ಬಂತಿಗೆ? 1 ಸೀಟು ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅಂದರೆ ಕಾಂಗ್ರೆಸ್ ಪೂರ್ತಿ ಅಧೋಗತಿಗೆ ಹೋಗಿದೆ. ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ನಾಯಕತ್ವವನ್ನು ದಿಲ್ಲಿ ಜನ ಮೆಚ್ಚಿದ್ದಾರೆ. ಲೋಕಸಭೆಯಲ್ಲಂತೂ ಯಾವಾಗಲೂ 7 ಸೀಟುಗಳನ್ನು ಕೊಟ್ಟಿದ್ದು ದಿಲ್ಲಿ ಜನತೆ. ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಸಹಿತ ಆಪ್ ಸರ್ಕಾರ ಇದ್ದಾಗೂ ಸಹಿತ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲ ಕೊಡುವಂಥ ಕೆಲಸ ದಿಲ್ಲಿ ಜನ ಮಾಡಿದ್ದಾರೆ. ಮತ್ತು ಇನ್ನೊಂದು ಹೇಳ್ತೀನಿ, ಡಬಲ್ ಇಂಜಿನ್ ಸರ್ಕಾರ ಅದರ ಪರಿಣಾಮ ಎಷ್ಟಾಗಿದೆ ಅನ್ನುವಂಥದ್ದು ಆಯಾ ರಾಜ್ಯಗಳನ್ನ ನಾವು ನೋಡ್ಬೋದು. ಇವತ್ತು ನಮ್ಮ ಉತ್ತರ ಪ್ರದೇಶ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ಬಿಹಾರ್ ಇರ್ಬೋದು, ರಾಜಸ್ಥಾನ ಇರ್ಬೋದು, ಈ ಮಹಾರಾಷ್ಟ್ರ ತೆಗೆದುಕೊಳ್ಳ್ರಿ, ಎಲ್ಲೆಲ್ಲಿ ಡಬಲ್ ಇಂಜಿನ್ ಸರ್ಕಾರ ಇದೆ, ಒಳ್ಳೆಯ ಸರ್ಕಾರ. ಇಲ್ಲಿ ಕರ್ನಾಟಕದಲ್ಲಿ ಸಹಿತ BJP ಸರ್ಕಾರ ಇದ್ದಾಗ ಏನು ಕೆಲಸ ಕಾರ್ಯಗಳು ನಡೆದು ಅವು ಎಲ್ಲ ಸ್ಥಗಿತ ಆಗಿದ್ದಾವೆ. ಈಗೆಲ್ಲ ಅವತ್ತೇನು ಸ್ಯಾಂಕ್ಷನ್ ಆಗಿದ್ದ ಅಭಿವೃದ್ಧಿ ಕೆಲಸ ಕಾರ್ಯಗಳು ಇವತ್ತೂ ನಡೀತಾ ಇದ್ದಾವೆ. ಅದಕ್ಕಾಗಿ ಇವತ್ತು ಡಬಲ್ ಇಂಜಿನ್ ಸರ್ಕಾರವನ್ನು ಆರಿಸಿದ್ದಾರೆ. ಮತ್ತು ಇದೊಂದು ಕ್ಯಾಪಿಟಲ್ ಸಿಟಿ, ದಿಲ್ಲಿ ಅಂದರೆ ಕ್ಯಾಪಿಟಲ್ ಸಿಟಿ. ಆ ಕ್ಯಾಪಿಟಲ್ ಸಿಟಿ ಹೇಗಿರಬೇಕು? ಇಡೀ ದೇಶವನ್ನು ವಿಸ್ತರಣೆ ಮಾಡುವಂಥದ್ದು, ಇಡೀ ದೇಶ ಹೆಂಗಿದೆ ಅನ್ನುವಂಥದ್ದು ಯಾರಾದರೂ ಹೊರದೇಶದವರು ಬಂದರೆ, ಹೊರದೇಶದ ಪ್ರಧಾನಿ ಅಧ್ಯಕ್ಷರು ಮತ್ತೊಬ್ಬರು ಬಂದರೆ ದಿಲ್ಲಿ ನೋಡಿದ್ರೆ ಅನಿಸ್ಬೋದು, ಹೌದು ಭಾರತ ಹೆಂಗಿದೆಪ್ಪ ಅಂತೇಳಿ, ಭವ್ಯವಾದಂಥ ಭಾರತ ಅಂತೇಳಿ. ಅದು ಮಾಡಲಿಕ್ಕೆ ಕೇಜ್ರಿವಾಲ್ಗೆ ಆಗಲಿಲ್ಲ. ಅದಕ್ಕಾಗಿ ಮೋದಿಜಿಯವರು ಮೊನ್ನೆ ಒಂದು ಚುನಾವಣಾ ಪ್ರಚಾರ ಹೇಳಿದ್ದಾರೆ, ದಿಲ್ಲಿಯಿಂದ ಎಲ್ಲ ರೀತಿಯಿಂದ ಮೂಲಭೂತ ಸೌಕರ್ಯ ಎಲ್ಲ ರೀತಿಯಿಂದ ಅಭಿವೃದ್ಧಿಗೊಳಿಸಿ ಇಡೀ ಜಗತ್ತಿನಲ್ಲೇ ಒಂದು ಅತ್ಯುತ್ತಮವಾದಂಥ ನಗರ ನಾನು ಮಾಡ್ತೀನಿ ಅನ್ನುವಂಥ ಮಾತನ್ನು ಮೋದಿಯವರು ಹೇಳಿದರು. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 948351
7777.